ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವಳು ಬದ್ಲಾಗ್ಬಿಟ್ಲು. ಬಹಳ ವರ್ಷ ಸ್ನೇಹಿತಂತರ ಎಷ್ಟ್ ಖುಷಿಯಾಗಿ ಮಾತಾಡ್ತಿದ್ಲು. ಅಷ್ಟು ಸಾಲ್ದು ಅಂತ ಅಖಿಲ್ ಹೇಳಿದ ತಕ್ಷಣ ನಮ್ಗೆ ವಾರ್ನಿಂಗ್ ಕೊಟ್ಟು ಹೋದ್ಲು. ಇವನ್ನೆಲ್ಲ ನೋಡ್ತಿದ್ರೆ ಅವನೇನೋ ಮಾಡ್ತಿದ್ದಾನೆ ಅನ್ಸ್ತಿದೆ. ಯೋಚನೆ ಮಾಡಬೇಡ ಅಮ್ಮಿ. ಅವರಿಬ್ರು ಏನ್ ಮಾತಾಡ್ಕೋತಿದಾರೆ ಅಂತ ತಿಳ್ಕೊಂಡ್ರೆ ಅವನಿಲ್ಲಿ ಯಾಕೆ ಬಂದಿದ್ದಾನೆ ಅಂತ ಗೊತ್ತಾಗತ್ತೆ. ಅಕಸ್ಮಾತ್ ಅವನೇನಾದ್ರೂ ಗುಲಾಬಿ ಮೇಡಮ್ ಅವ್ರಿಗೆ ತೊಂದರೆ ಕೊಡಕ್ ಬಂದಿದ್ದೇ ಸತ್ಯ ಆದ್ರೆ ಅವನು ಮಾತ್ರ ಇವತ್ತು ಜೀವಂತವಾಗಿ ಹೋಗಲ್ಲ. ನೀವಿಬ್ರು ಇಲ್ಲೇ ಇರಿ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಆದ್ರೂ ಗುಲಾಬಿ ಅವನ್ನ ಮನೆ ಕರ್ಕೊಂಡ್ ಬರ್ಬಾರ್ದಿತ್ತು ಅನ್ಪೂರ್ಣವ್ರೆ. ಮೊದ್ಲೇ ಅಖಿಲ್ಗೆ ಗುಲಾಬಿ ಅಂದ್ರೆ ತುಂಬಾ ಇಷ್ಟ. ಅದು ಅಲ್ದೆ ಅವನವಳನ್ನ ಮದ್ವೆ ಮಾಡ್ಕೊಳಕ್ ಪ್ರಯತ್ನ ಪಡ್ತಿದ್ದ ಅಂತ ಸೀತಮ್ಮಂಗ್ ಗೊತ್ತಾದ್ರೆ ಅವ್ರು ಸುಮ್ನೆ ಇರ್ತಾರ? ಸಿಕ್ಕಿದ್ದೆ ಚಾನ್ಸು ಅಂತ ಹೇಳಿ ಅವಳನ್ನ ಮನೆಯಿಂದ ಹೊರ ಕಳಿಸ್ತಾರೆ. ನೀವ್ ಹೇಳ್ತಿರೋದು ಕರೆಕ್ಟ್ ಮಾಲಿನಿ. ನಮ್ಮ ಯಜಮಾನ್ರು ನೋಡ್ಕೊಂಬರಕ್ ಹೋಗಿದಾರಲ್ಲ, ಬರ್ಲಿ. ಹಾಗೊಂದ್ ವೇಳೆ ಆ ಅಖಿಲು ಕೆಟ್ಟ ಉದ್ದೇಶ ಇಟ್ಕೊಂಡು ಈ ಮನೆ ಒಳಗಡೆ ಬಂದಿದ್ರೆ ಇವತ್ತು ಅವನ್ನ ಬಲಿ ಹಾಕೋದೆ. ಗುಲಾಬಿ, ನೀ ನಗ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಗೊತ್ತಾ? 24 ಗಂಟೆ ನಿನ್ನ ನಗುನೇ ನೋಡ್ಕೊಂಡು ಕೂತ್ಕೋಬೇಕು ಅನ್ಸುತ್ತೆ. ಹಾಗೆಲ್ಲ ಮಾಡ್ಬೇಡ. ಹಾಗೆಲ್ಲ ಮಾಡಿದ್ರೆ ನಿನ್ ಕಣ್ಣು ನೋವು ಬರುತ್ತೆ. ನಿನಗೋಸ್ಕರ ನನಗೆ ಎಷ್ಟು ಕಣ್ಣು ನೋವು ಬಂದ್ರೂ ಪರವಾಗಿಲ್ಲ. ನೀನ್ ನಗ್ತಾ ಇದ್ರೆ ನನಗಷ್ಟೇ ಸಾಕು. ನೀನ್ ಎಷ್ಟು ಒಳ್ಳೆಯವನು. ನನ್ಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡ್ತೀಯ, ನನಗೆ ಎಷ್ಟು ಕಾಳಜಿ ಮಾಡ್ತೀಯ. ನೋಡು, ಇಲ್ಲಿ ನಾವು ಮಾತಾಡೋದಕ್ಕೆ ಫ್ರೀಡಮೇ ಸಿಗಲ್ಲ. ಅದಕ್ಕೆ ಹೇಳಿದ್ದು ಎಲ್ಲಾದ್ರೂ ಹೊರಗೆ ಹೋಗೋಣ ಅಂತ. ಈಗಲೇ ಅವಸರ ಪಡಬೇಡ. ಇನ್ ಸ್ವಲ್ಪ ದಿನ ಕಳೀಲಿ, ಆಮೇಲೆ ನಿನ್ನ ಈ ಮನೆಯಿಂದ ಶಾಶ್ವತವಾಗಿ ಕರ್ಕೊಂಡು ಹೋಗ್ತೀನಿ. ಅಷ್ಟು ಮಾಡು. ನನ್ಗೂನು ಇವ್ರಗಳ ಜೊತೆ ಇದ್ದು ಸಾಕಾಗಿ ಹೋಗಿದೆ.